ಈ ಸರ್ಕಾರದಲ್ಲಿ ಯಾರಿಗೆ ರಕ್ಷಣೆ ಕೊಡ್ತಾರೆ? ಈಗ ಅಲ್ಲಿ ಹೋಗಿ ಸರ್ಟಿಫಿಕೇಟೇ ಕೊಟ್ಟು ಬಂದಿಲ್ವಲ್ಲ ಯಾರ ಮಂತ್ರಿಗಳು? ಮರಾಠಿಲೇ ಭಾಷಣ ಮಾಡಿ. ಅದನ್ನೇ ನಾನು ಹೇಳೋದು, ಈ ಸರ್ಕಾರ ಯಾರಿಗೆ ರಕ್ಷಣೆ ಕೊಡ್ತಾರೆ ಅಂತ. ಈಗ ನಾನೇ ಮುಖ್ಯಮಂತ್ರಿ ಆಗಿದ್ನಪ್ಪ 2006-7 ಅಲ್ಲೆಲ್ಲ ಒಂದು ದೊಡ್ಡ ನಿಯೋಗ ತಗೊಂಡೋದ್ರು ಡೆಲ್ಲಿಗೆ. ಶಿವರಾಜ್ ಪಾಟೀಲ್ ಅವರು ಕೇಂದ್ರದ ಗೃಹ ಸಚಿವರು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮೇತ ಹೋದರು. ದೊಡ್ಡ ದಂಡೇ ಹೋಯಿತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಬೆಳಗಾವಿನಲ್ಲಿ ಒಂದು ಕರ್ನಾಟಕ ರಾಜ್ಯದ ವಿಧಾನಮಂಡಲ ಅಧಿವೇಶನ ನಡೆಸಬೇಕು, ಅಲ್ಲೊಂದು ವಿಧಾನಸೌಧ ಕಟ್ಟಿಸಬೇಕು, ಅವ್ರಿಗೊಂದು ಸಂದೇಶ ಕೊಡಬೇಕು. ಇದು ಯಾವತ್ತೇ ಇದ್ದರೂ ಇದು ಕನ್ನಡಿಗರ ಸ್ವತ್ತು ಅಂತಕ್ಕಂಥದ್ದು ಮೆಸೇಜ್ ಹೋಗಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ನೀವೇನು ಮಾಡ್ತಾಯಿದ್ದೀರಿ? ಸಂದೇಶ ಏನು ಕೊಡ್ತಾ ಇದ್ದೀರಿ? ಪಾಪ ಗೃಹ ಸಚಿವರದ್ದು ಇವತ್ತು ಹೇಳಿಕೆ ನೋಡಿದೆ, ಅವ್ರಿಗೂ ಪಾಪ ಪೊಲಿಟಿಕಲಿ ವೈರಾಗ್ಯ ಬಂದಂಗಿದೆ ನೋಡಿದ್ರೆ. ನೆನ್ನೆ ಏನೋ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಏನೋ ಹೇಳೋರಲ್ಲ. ಏನಾದರೂ ಈ ಸರ್ಕಾರಕ್ಕೆ 136 ಸೀಟ್ ಗೆದ್ದಿರೋ ಅಂಥ ಸರ್ಕಾರ ಇದು. ಇಲ್ಲೇನು 2-3 ಪಕ್ಷಗಳು ಸೇರೇನು ಮಾಡ್ತಾ ಇಲ್ಲ. ಪ್ರತಿನಿತ್ಯ ಅವರ ಹೇಳಿಕೆಗಳು, ಮಂತ್ರಿಗಳದು ಎಲ್ಲಾದರೂ ಕಂಟ್ರೋಲ್ ಇದೆ ಈ ಸರ್ಕಾರದಲ್ಲಿ? ಯಾರಿಗೆ ಕಂಟ್ರೋಲ್ ಇದೆ? ಜನಕ್ಕೇನು ಸಂದೇಶ ಕೊಡ್ತೀರಿ? ಅಧಿಕಾರಿಗಳಿಗೇನು ಸಂದೇಶ ಕೊಡ್ತೀರಿ? ನಿಮ್ಮ ಮಾತು ಕೇಳ್ತಾರ ಅಧಿಕಾರಿಗಳು? ಏನಕ್ಕೆ ಗೊತ್ತಿಲ್ಲ. ಇವತ್ತು ಪತ್ರಿಕೆಯಲ್ಲಿ ನೋಡದೆ ಬರ್ತದೆ, ರಿಸೈನ್ ಮಾಡ್ತೀನಿ ಅಂತ ಹೇಳೋರು. ಅಂದರೆ ಬಹುಶಃ ಅವರ ಅವ್ರ ಪ್ರಶ್ನೆ ಹಾಕೊಂಡ್ಬಿಟ್ಟಿರ್ಬೇಕು ಮೊನ್ನೆಯಲ್ಲೋ. ಯಾಕೋ ಇದರಲ್ಲಿ ಇರೋದು ಮರ್ಯಾದಸ್ಥರು ಇರೋದು ಒಳ್ಳೆಯದಲ್ಲ ಅಂತೇಳಿ ತೀರ್ಮಾನಕ್ಕೆ ಏನಾದ್ರು ಬಂದಿದ್ದವರ ಹೇಳಿಕೆ ಕೊಟ್ಟವರೋ ಗೊತ್ತಿಲ್ಲ. ಅಲ್ಲ, 5 ವರ್ಷ ಇರೋದು ಬಿಡೋದು ಅದೇನೋ ಅವ್ರಿಗೆ ಸೇರಿದ್ದು. ಪಾಪ ಅದೇನೋ ಹೇಳ್ತಾ ಇಲ್ವ ಮಾದೇವಪ್ಪನವರು, ಏನೋ ರೆಕಾರ್ಡ್ ಮಾಡಬೇಕಂತಲ್ಲ. ರೆಕಾರ್ಡು ಮಾದೇವಪ್ಪನವರೇ ರೆಕಾರ್ಡ್ ಮಾಡೋದು ಎಷ್ಟು ವರ್ಷ ರಾಜ್ಯ ಆಳಿದ್ರಿ ಅಂತ ಅಲ್ಲ, ಎಷ್ಟು ದಿವಸದಲ್ಲಿ ನಾಡಿನ ಜನತೆಗೆ ಏನು ಕೊಟ್ರಿ ಅನ್ನೋದು ಮುಖ್ಯ. ಈ ನಾಡಿನ ಜನತೆ ಸಮಸ್ಯೆ ಏನು ಬಗೆಹರಿಸಿದಿರಿ ಅದು ಮುಖ್ಯ. ಎಷ್ಟು ವರ್ಷ ಇದ್ರೇನು? ಇಪ್ಪತ್ತು ತಿಂಗಳು ಹೌದು ನಾನಿದ್ದೆ ಮುಖ್ಯಮಂತ್ರಿ, 14 ತಿಂಗಳಿದ್ದೆ ಒಂದು ಕೋಯಲೇಷನ್ ಗೌರ್ಮೆಂಟ್ನಲ್ಲಿ. ತೃಪ್ತಿ ಇದೆ ನನಗೆ. 4 ಜನಕ್ಕೆ ಒಳ್ಳೇದು ಮಾಡಿದ್ದೀನಿ. ನೀವೇನು ಮಾಡಿದ್ದೀರಿ? ಅದೆಂಥದ್ದು ಗ್ಯಾರಂಟಿ. ಏನು ಯಾರಪ್ಪನ ಮನೆ ದುಡ್ಡದು ಗ್ಯಾರಂಟಿಗೆ ಕೊಡ್ತಾ ಇರೋದು? 60 ರೂಪಾಯಿ ಇದ್ದಿದ್ದು ನಿಮ್ಮ ಮೆಟ್ರೋ ದರ 90 ರೂಪಾಯಿ ಮಾಡ್ಕೊಂಡು ನೀವೇ ಬೇಕಾ ಕೊಡೋಕ್ಕೆ? ನೀವು 2,000 ಕೊಡ್ತಾ ಇದ್ದೀರಲ್ಲ. ಈ ರೀತಿ ದರ ಏರಿಕೆ ಮಾಡಿದ್ರೆ ನಾನು 10,000 ರೂಪಾಯಿ ಕೊಡ್ತೀನಿ. ಈ ರೀತಿ ದರ ಏರಿಸಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಯಾವುದು ಬಿಟ್ಟಿದ್ದೀರಿ? ಯಾವ್ದು ಬಿಟ್ಟಿರೋದು ಯಾವ್ದು ನೋಡ್ಬೇಕೀಗ ನಿಮ್ಮದು? 3 ವರ್ಷದಿಂದ ನಡೆದಿಲ್ವಲ್ಲ ಬರ್ತಾರೆ. 3-4 ವರ್ಷವೇ ಆಯಿತು. 4 ವರ್ಷ ಆಗಿದೆ. ಅವರಿಗೆ ಚುನಾವಣೆ ಪಾಪ ಕಾನ್ಸ್ಟಿಟ್ಯೂಷನ್ನ ರಕ್ಷಕರು ಅಂತಾರೆ, ಸಂವಿಧಾನ ಇವರೇ ಉಳಿಸಿರೋದು ಅಂತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನೇ ನಡೆಸ್ತಾ ಇಲ್ವಲ್ಲ.